ನನಗೆ ಒಂದೊಳ್ಳೆ ಗಂಡು ಸಿಕ್ಕಿದ್ದ ಅಂತ ಮದುವೆಯಾಗಲು ಎಲ್ಲರೂ ಅವನ ಬಗ್ಗೆ ಹೊಗಳ್ತಾ ಇದ್ದರು. ತುಂಬ ಒಳ್ಳೆ ಹುಡುಗ ಮತ್ತು ಸ್ವಾಮೀಜಿ ಕೂಡ. ಇನ್ನೇನು ನನ್ನ ಮಗಳಿಗೆ ಸುಖ ಸಂಸಾರ ಸಿಗ್ತಾ ಇಲ್ವ ಅಂತ ನಮ್ಮ ಅಪ್ಪ ಅಮ್ಮನಿಗೆ ತುಂಬ ಖುಷಿ. ನನಗೆ ಆಶ್ಚರ್ಯ ಆಯಿತು, ನನ್ನನ್ನು ಸ್ವಾಮೀಜಿ ಕೇಳ್ತಾ ಇರೋದು ಅಂತ. ಸ್ವಾಮಿ ಅಂದರೆ ದೇವರ ಭಕ್ತಿ ಮತ್ತು ಏನೂ ತಪ್ಪೇ ಕೆಲಸ ಮಾಡಿರಲ್ಲ. ಎಲ್ಲದರಲ್ಲೂ ದೇವರನ್ನ ಹೆದರ್ತಾರೆ ಇರ್ತಾರೆ. ಹಾಗೆ ಒಳ್ಳೆ ಸ್ವಾಮೀಜಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ಅವನು ಸ್ವಾಮೀಜಿ ಕುಟುಂಬದಲ್ಲಿ ಜನಿಸಿದ್ದು. ಅವನನ್ನು ಸ್ವಾಮಿ ಮಾಡಬೇಕು ಅಂತ ಅವರ ಅಪ್ಪನ ಆಸೆ. ನನಗೂ ಕುತೂಹಲ ಇತ್ತು ಮದುವೆ ಆಗಲು. ಹಾಗೆ ಮದುವೆ ಮುಂಚೆ ನಂದು ಅವ್ರದ್ದು ಮಾತುಕತೆ ಏನು ಆಗಿರಲಿಲ್ಲ. ಹಾಗೆ ಮದುವೆ ಆಯಿತು. ನಾನು ಎಲ್ಲ ಹೆಣ್ಮಕ್ಳು ಥರ ಮದುವೆಯಾಗಿ ನಾಚಿಕೆಯಿಂದ ರೂಮಲ್ಲಿ ಕೂತಿದ್ದೆ. ಯಾವಾಗ ಬರ್ತಾರೆ ಅಂತ ಕಾಯ್ತಾ ಕೂತಿದ್ದೆ. ಹಾಗೆ ಅವ್ರು ಬಂದರು. ನಾನು ತಲೆ ಬಗ್ಗಿಸ್ಕೊಂಡು ಕೂತಿದ್ದೆ. ಅವರು ರೂಮ್ ಡೋರ್ನ ಲಾಕ್ ಮಾಡಿ ನನ್ನ ಹತ್ರ ಬಂದು ನನಗೆ ತುಂಬ ನರ್ವಸ್ ಆಗ್ತಾಯಿತ್ತು. ನಾನು ಅಂದ್ಕೊಂಡೆ ನನ್ನ ಬಗ್ಗೆ ಏನಾದರೂ ಹೇಳ್ತಾರೆ ಹೊಗಳ್ತಾರೆ ಅಂತ. ಅವ್ರು ಬೇಗ ನನ್ನ ಕೈಯನ್ನು ನೋಡಿದ್ರು. ಅದರಲ್ಲೇ ಹಸ್ತನ ನೋಡಿ ರೇಖೆಗಳನ್ನು ನೋಡ್ತಾ ಇದ್ರು. ಮತ್ತು ಅವರ ಕೈಯಲ್ಲಿ ರೇಖೆಗಳನ್ನು ನೋಡಿದ್ರು. ಹೀಗೆ 2-3 ಸಲ ನೋಡಿದ್ರು. ಮತ್ತು ತಕ್ಷಣ ನನ್ನ ಕೈಯನ್ನು ಜೋರಾಗಿ ಎಸೆದ್ರು. ಮತ್ತು ರೂಮಲ್ಲಿ ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಇವರು ಯಾಕೆ ಹೀಗೆ ವಿಚಿತ್ರ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೋತಾ ಇದ್ದೆ. ಅವ್ರ ಕೈಯನ್ನು ಎಸೆದಾಗ ನನಗೆ ಅಳೋಕೆ ಬರ್ತಾಯಿತ್ತು. ಆದರೂ ಸಹಿಸ್ಕೊಂಡು ಕೂತಿದ್ದೆ. ಮತ್ತು ಪೂಜೆ ಮಾಡಿ ನನ್ನ ಹತ್ರ ಬಂದು ಅವರು ಮೊದಲ ರಾತ್ರಿ ಮಾಡಬೇಕಾದದ್ದನ್ನು ಮಾಡಿ ಆಗಲೇ ಎದ್ದು ಹೋಗಿ ಸ್ನಾನ ಮಾಡ್ತಾಯಿದ್ರು. ನನಗೆ ಅಳು ಬರ್ತಾಯಿತ್ತು. ನಾನು ಏನೆಲ್ಲ ಯೋಚನೆ ಮಾಡ್ಕೊಂಡೇ ಕೂತಿದ್ದೆ. ಆದರೆ ಏನಾಯಿತು ಅಂತ ಅಳ್ತಾ ಇದ್ದೆ. ಸ್ನಾನ ಮಾಡ್ಕೊಬಂದು ನನ್ನನ್ನು ಜೋರು ಮಾಡಿದ್ರು. ಏನು ಹೀಗೆ ಕೂತಿದ್ದೀಯಾ, ಹೋಗಿ ಸ್ನಾನ ಮಾಡು ಮೊದಲು ಅಂತ. ನಾನು ಅವ್ರ ಗದರನ್ನ ನೋಡಿ ಬೇಗ ಹೋಗಿ ಸ್ನಾನ ಮಾಡೋಕ್ಕೆ ಹೋದೆ. ಸ್ನಾನ ಮಾಡ್ಕೊಂಡು ಬಂದ್ರೂ ಅವರು ಸೋಫಾದಲ್ಲೇ ಮಲಗಿದ್ರು. ನನ್ನನ್ನು ನೋಡಿ, ನೀನು ಸರಿಯಾಗಿ ಸ್ನಾನ ಮಾಡಿಲ್ಲ, ಮತ್ತೆ ಹೋಗಿ ಸ್ನಾನ ಮಾಡ್ಕೊಬಾ ಅಂತ ಕಳಿಸಿದ್ರು. ನಾನು ಅವ್ರು ಹೇಳಿದ್ದನ್ನು ಕೇಳಿ ಮತ್ತೆ ಹೋಗಿ ಸ್ನಾನ ಮಾಡ್ಕೊಬಂದೆ. ಮತ್ತು ಅವರು ನನ್ನ ಜೊತೆ ಮಾತಾಡಲೇ ಇಲ್ಲ. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ರು. ನಾನು ಮುಂದಕ್ಕೆ ಹೋದೆ. ಆಗ ಅವರು, ಅಯ್ಯೋ ದೇವ್ರೆ, ನೀನು ಯಾಕೆ ನನ್ನ ಮುಂದೆ ಬಂದೆ, ನಾನು ದೇವಸ್ಥಾನಕ್ಕೆ ಹೋಗಬೇಕು, ಅಯ್ಯೋ ಈ ದಿನ ಅಪಶಕನ ಆಯಿತಲ್ಲ ಅಂತ ಹೇಳ್ತಾಯಿದ್ರು. ಮತ್ತು ಅವರ ಅಪ್ಪರ ಹತ್ರ ನಾನಿವತ್ತು ಬರಲ್ಲ, ಇವತ್ತು ಸರಿ ಇಲ್ಲ ಅಂತ ಸುಳ್ಳು ಹೇಳಿ ಮನೇಲೇ ಇದ್ದರು. ಮನೇಲಿದ್ರೂ ಸಹ ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ. ನನ್ನ ಮುಖ ಸಹ ನೋಡ್ತಾ ಇರಲಿಲ್ಲ. ನಾನು ಇದ್ಯಾಕೆ ಇವ್ರು ಹೀಗೆ ಮಾಡ್ತಾ ಇದ್ದಾರಲ್ಲ ಅಂತ ಯೋಚನೆ ಮುಳುಗೋದಿದ್ದೆ. ನನ್ನ ಹತ್ರ ಅತ್ತೆ ಕೇಳ್ತಾಯಿದ್ರು, ಏನು ಯೋಚನೆ ಮಾಡ್ಕೊಂಡಿದ್ದೀಯಾ ಅಂತ. ನಾನು ಇದೆಲ್ಲ ಹೇಗೆ ಹೇಳಬೇಕು ಅಂತ ಏನೂ ಇಲ್ಲ ಅಂತ ಸುಮ್ಮನೆ ಇರ್ತಿದ್ದೆ. ಹಾಗೆ ದಿನೇ ದಿನೇ ಹೀಗೆ ಆಗ್ತಾಯಿತ್ತು. ಮತ್ತು ಸ್ನಾನ ಮಾಡಿಕೊಂಡು ಬಂದರೆ, ನೀನು ಸರಿಯಾಗಿ ಸ್ನಾನ ಮಾಡಿಲ್ಲ ಅಂತ ಎಷ್ಟೋ ದಿವಸ 3-4 ಸಲ ಸ್ನಾನ ಮಾಡಿರೋದು ಉಂಟು. ಹೀಗೆ ಒಂದಿನ ಅವರು ರಾತ್ರಿ ಸ್ನಾನ ಮಾಡೋಕ್ಕೆ ಹೋದರು. ನಾನು ದಾಹ ಆಗ್ತಿದೆ ಅಂತ ನೀರು ಜಗ್ನ ತೆಗೆದು ನೀರು ಕುಡ್ತಾ ಇದ್ದೆ. ಅಷ್ಟರಲ್ಲಿ ಅವ್ರು ಬಂದು, ಅಯ್ಯೋ ಏನು ಅಪಶಕನ ಮಾಡ್ತಿದ್ದೀಯಾ ಅಂತ ಹೇಳಿದ್ದೆ. ನನ್ನ ಕೈಯಿಂದ ಜಗ್ಗಿನ ಇಸ್ಕೊಂಡು ಕೆಳಕ್ಕೊಂದು ಎತ್ತಾಕಿದ್ರು. ನನಗೆ ತುಂಬ ದುಃಖ ಆಯಿತು. ಮತ್ತು ನನ್ನ ಹತ್ರ ಹೋದರು ಸಹ ಏನು ದೆವ್ವ ನೋಡೋ ಥರ ದೂರ ಹೋಗ್ತಾಯಿದ್ರು. ನಾನು ಇದನ್ನು ಸಹಿಸ್ಕೊಂಡು ಮಾತಲ್ಲೇ ನನ್ನ ಅತ್ತೆ ಹತ್ರ ಹೇಳ್ಕೊಟ್ಬಿಟ್ಟೆ, ಯಾಕೆ ಇವ್ರು ಹೆಣ್ಮಕ್ಳಿಂದ ಇಷ್ಟು ದೂರ ಇರ್ತಾರೆ, ಅಪಶಕನ ಅಂತ ಹೇಳ್ತಾ ಇರ್ತಾರೆ ಅಂತ. ಆಗ ಅತ್ತೆ ಹೇಳಿದ್ರು, ಇಲ್ಲ ಸರಿಯಾಗಿದ್ನಲ್ಲ, ನಿನ್ನ ಜೊತೆ ಯಾಕೆ ಹಾಗೆ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ ಅಂತ ಹೇಳಿದ್ರು. ಮತ್ತು ಸ್ವಲ್ಪ ದಿನ ಇರು ಸರಿಯಾಗ್ಬೋದೇನೋ ಅಂತ ಹೇಳಿ ಸಮಾಧಾನ ಮಾಡಿದ್ರು. ನಾನಿದು ಸಹಿಸಿ ಕೊನೆಗೆ ಇವ್ರ ಹತ್ರನೇ ಕೇಳಿದೆ ಡೈರೆಕ್ಟಾಗಿ, ನೀವು ಯಾಕೆ ನನ್ನನ್ನು ನೋಡಿದ್ರೆ ಹಾಗೆ ಮಾಡ್ತೀರಾ, ನಾನು ಏನು ಮಾಡಿದೆ ಅಂತ ನನ್ನ ಜೊತೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಳ್ತಾ ಇದ್ದೆ. ಆಗ ಅವರು ಹೇಳಿದ್ರು, ನಿನ್ನ ಕೈರೇಖೆ ನನ್ನ ಕೈರೇಖೆಗೆ ಹೊಂದುತ್ತಾ ಇಲ್ಲ. ಮತ್ತು ಜಾತಕದಲ್ಲಿ ನಿನ್ನ ಮುಖ ನೋಡಿದ್ರೆ ನನಗೆ ಕಂಟಕ ಇದೆ ಅಂತ ಇದೆ, 1 ವರ್ಷದ ಗಂಟ ಹೀಗಿದೆ ಅಂತ ಇದೆ. ಅದರಲ್ಲಿ ನಿನಗೆ ಹೇಳಿದರೆ ಎಲ್ಲಿ ಬೇಜಾರು ಮಾಡ್ಕೋತೀಯ ಅಂತ ನಾನು ಹೇಳ್ದೇನೆ ಸುಮ್ಮನೆ ಇದ್ದೆ. ಹಾಗೆ ಹೀಗೆ ಮಾಡ್ತಾ ಇದ್ದಿದ್ದು. ಇನ್ನು 1 ವರ್ಷ ನಾನು ಹೀಗೆ ಇರ್ತೀನಿ ಅಂತ ಹೇಳಿ ಹೊರಟೋದ್ರು. ನಾನು ಅಂದ್ಕೊಂಡೆ ಸ್ವಾಮೀಜಿ ಒಳ್ಳೆಯವರು ಅಂತ ಮದುವೆಯಾಗಿ ಈಗ ಜಾತಕ ಅದು ಇದು ಅಂತ ನೋಡಿ ನನ್ನನ್ನು ಜೀವಿಸಲು ಸಮಾಧಾನ ಆಗಿ ಬಿಡ್ತಿಲ್ಲ. ಅಯ್ಯೋ ದೇವ್ರೆ, ಇನ್ನೂ 1 ವರ್ಷ ಹೇಗೆ ಬಾಳಲಿ ಅಂತ ಅಂದ್ಕೊಂಡು ಅಳ್ತಾ ಇದ್ದೆ. ಮತ್ತು ನನ್ನ ಗಂಡನ ಹತ್ರ ಹೇಳಿದೆ, ನಾನು 1 ವರ್ಷದ ಗಂಟ ಅಮ್ಮನ ಮನೇಲಿರ್ತೀನಿ, ಮತ್ತು ಬಂದು ನಾವಿಬ್ಬರು ಒಂದಾಗಿ ಸಂಸಾರ ಮಾಡೋಣ. ಹೀಗೆ ಎಷ್ಟು ದಿನ ಅಂತ ನಾನು ಸಹಿಸೋದು, ನನಗೇನೋ ಹೀಗೆ ಸಹಿಸ್ಕೊಂಡು ಇರೋಕ್ಕಾಗಲ್ಲ, ನಾನು ಹೋಗ್ತೀನಿ ಅಂತ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಅಮ್ಮನ ಮನೆಗೆ ಹೋದೆ. ಮತ್ತು ನಾನಾಗಲಿ ನನ್ನ ಗಂಡ ಆಗಲಿ 1 ವರ್ಷದ ಗಂಟ ಮಾತುಕತೆ ಇರಲಿಲ್ಲ. ಒಂದು ವರ್ಷ ಆದಮೇಲೆ ಒಂದು ಪೂಜೆ ಮಾಡಿ ಜಾತಕ ಗಂಟನೆಲ್ಲ ತೆಗೆದು ಈಗ ನಾವಿಬ್ಬರು ಸುಖವಾಗಿ ಬಾಳ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.